ಸರ್ಕಾರ ದೇಶಕ್ಕೆ ಅನ್ನ ನೀಡುವ ರೈತರ ಮಾನ ಹರಾಜಾಕುತ್ತಿದೆ ಎಂದು ಕೆಪಿಸಿಸಿ ವಕ್ತಾರ ಎಚ್ ದೇವರಾಜ್ ಆರೋಪಿಸಿದರು. ಈ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳು ಜೆಡಿಎಸ್ ವರಿಷ್ಠರಾದಂಥ ದೇವೇಗೌಡರು ಕಳೆದ 20 ದಿವಸಗಳ ಹಿಂದೆ ದೇಶದ ಕಾಮರ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ, ವಾಣಿಜ್ಯ ಸಚಿವರಾಗಿರ್ತಕ್ಕಂಥ, ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡ್ತಾರೆ. ಅದರಲ್ಲಿ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಕೂಡ ಆ ನಿಯೋಗದಲ್ಲಿರ್ತಾರೆ. ಕರ್ನಾಟಕ ಬೆಳೆಗಾರರ ಸಂಘದ ಎಲ್ಲ ಪದಾಧಿಕಾರಿಗಳಿರ್ತಾರೆ. ಕಾಫಿ ಬೋರ್ಡ್ ಅಧ್ಯಕ್ಷರು ಕೂಡ ಆ ನಿಯೋಗದಲ್ಲಿರ್ತಾರೆ. ಮತ್ತು ವಿವಿಧ ಸಂಘಟನೆಗಳಲ್ಲಿರ್ತಕ್ಕಂಥ ಪದಾಧಿಕಾರಿಗಳು ಕೂಡ ಆ ನಿಯೋಗದಲ್ಲಿ ಹೋಗಿರ್ತಾರೆ. ದೇವೇಗೌಡರು ಮನವಿಯನ್ನು ಸಲ್ಲಿಸ್ತಾರೆ ನಿರ್ಮಲಾ ಸೀತಾರಾಮನ್ ಏನಂತಂದರೆ, ರೈತರ ಮತ್ತು ಕಾಫಿ ಬೆಳೆಗಾರರ ಆಸ್ತಿಯನ್ನು ಹರಾಜಾಗ್ತಾಯಿದ್ರಿ, ಅದನ್ನು ಕೂಡಲೇ ನಿಲ್ಲಿಸಬೇಕು. ಸರ್ಫೇಸಿ ಆ್ಯಕ್ಟನ್ನು ಕಾಫಿ ಬೆಳೆಗಾರರು ಮತ್ತು ರೈತರ ಇದರಿಂದ ಹೊರಗಡೆ ತರಬೇಕು ಅಂತೇಳಿ ಮನವಿ ಮಾಡ್ತಾರೆ. ಆಗ ನಿರ್ಮಲಾ ಸೀತಾರಾಮನ್ರವರು ಭಾಳ ವಿರಾವೇಶದಿಂದ ಈಗಲೇ ನಾನು ಬ್ಯಾಂಕ್ಗಳಿಗೆ ಸಂದೇಶವನ್ನು ಕೊಡ್ತೇನೆ, ಆದೇಶವನ್ನು ಕೊಡ್ತೇನೆ, ನಮ್ಮ ಹಣಕಾಸು ಇಲಾಖೆಯಿಂದ ಅದನ್ನು ಕೂಡಲೇ ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ. ನಾವೆಲ್ಲ ಖುಷಿಯಾದ, ಎಲ್ಲರೂ ಕೂಡ ದೇವೇಗೌಡರನ್ನು ಅಭಿನಂದಿಸಿದರು, ನಿರ್ಮಲಾ ಸೀತಾರಾಮನ್ರನ್ನು ಅಭಿನಂದಿಸಿದರು, ಮತ್ತು ನಮ್ಮ ಪಾರ್ಲಿಮೆಂಟ್ ಸದಸ್ಯರಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ ಪೂಜಾರಿಗಳು ಕೂಡ ಕಾಫಿ ಬೆಳೆಗಾರರು ಎಲ್ಲರೂ ಕೂಡ ಕೊಟ್ಟ ಎರಡೇ ದಿವಸಕ್ಕೆ ಸಾವಿರಾರು ರೈತರ ಆಸ್ತಿಯನ್ನು ಹರಾಜಾಗ್ತಕ್ಕಂಥ, ಬ್ಯಾಂಕ್ ಅಧಿಕಾರಿಗಳು ನೋಟಿಸ್ ಕೊಡ್ತಕ್ಕಂಥ ಮತ್ತು ಹರಾಜಾಗ್ತಕ್ಕಂಥ ಸನ್ನಿವೇಶಗಳು ಈಗಾಗಲೇ ನಿರ್ಮಾಣ ಆಗಿದೆ. ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಾದ್ರೆ ನಿನ್ನೆ ಇಬ್ಬರು ರೈತರು ನನ್ನ ಫೋನ್ ಮಾಡಿದ್ರು. ಊರಿನಲ್ಲಿ ಟಾಮ್ ಹೊಡಿತಾರೆ. ಕಣತಿ ಗ್ರಾಮೀಣ ಬ್ಯಾಂಕಿನ ಮ್ಯಾನೇಜರು ಊರಲ್ಲೆಲ್ಲ ಟಾಮ್ ಹೊಡಿಸಿ 2 ಜನ ರೈತರ ಆಸ್ತಿಯನ್ನು ಹರಾಜಾಗ್ತೀವಿ ಅಂತೇಳಿ ನಾನು ನಿಮಗೆಲ್ಲರಿಗೂ ಕಳಿಸಿದ್ದೀನಿ. ಅದನ್ನು ಯಾವುದು ನಾನು ನಿಮ್ಮ ಪ್ರಧಾನ ಕಾರ್ಯದರ್ಶಿ ಕಳಿಸ್ಕೊಂಡೆ, ಅವ್ರಿಗೆ ಕಳಿಸೋದಕ್ಕೆ ಟಾಮ್ ಓಡಿಸ್ತಾರೆ. ಟಾಮ್ ಅಂದ್ರೆ ಗೊತ್ತಲ್ಲ, ಡಂಗೂರ ಓಡಿಸೋದು. ನಿಮ್ಮ ಆಸ್ತಿ ಹರಾಜಾಗ್ತಾ ಇದೆ, ಯಾರಾದರೂ ಬಿಟ್ಟು ಹೋಗೋರಿದ್ದರೆ ಬಂದು ಹೋಗ್ಬೋದು ಮತ್ತೆಲ್ಲ ಆನ್ಲೈನಲ್ಲಿ ಮಾಡೋರು. ಈಗ ರೈತರ ಮರ್ಯಾದೆ ತೆಗೆಯೋಕ್ಕೋಸ್ಕರ ಈ ಥರ ಟಾಮ್ ಹೊಡಿತಾರೆ, ಕೆಲಸವನ್ನು ಮಾಡ್ತಾರೆ. ನಾನು ಆ ವಿಚಾರವನ್ನು ಖಂಡಿಸ್ತೇನೆ. ಯಾಕೆಂತಂದರೆ ರೈತರು ಸ್ವಾಭಿಮಾನಿಗಳು, ರೈತರು ಈ ದೇಶಕ್ಕೆ ಅನ್ನ ಹಾಕ್ತಕ್ಕಂಥವ್ರು. ರೈತರ ಮಾನ ಮರ್ಯಾದೆನ ಹರಾಜಾಕರು ತೊಗೊಂಡಿದ್ದಾರೆ ಅಂತಂದರೆ ಇವರಿಗೆ ಯಾವುದೇ ಥರದ ಗೌರವವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಫೇಸಿ ಕಾಯ್ದೆಯಡಿ ಸಾಲ ಮರುಪಾವತಿಸದ ರೈತರ ಆಸ್ತಿಯನ್ನ ಆನ್ಲೈನ್ ಮೂಲಕ ಹರಾಜು ಹಾಕಲಾಗುತ್ತಿತ್ತು. ಈಗ ಹರಾಜು ನಡೆಸುವ ಕುರಿತು ಗ್ರಾಮದಲ್ಲಿ ಬ್ಯಾಂಕ್ನವರು ಡಂಗೂರ ಸಾರುವ ಮೂಲಕ ರೈತರ ಮಾನ ಮರ್ಯಾದೆ ಹರಾಜು ಹಾಕುತ್ತಿದ್ದಾರೆ ಎಂದರು. ರೈತ ಸಂಘದ ಪದಾಧಿಕಾರಿಗಳಿಗೂ ಮನವಿ ಮಾಡ್ತೀನಿ, ಕೂಡಲೇ ಹರಾಜನ್ನು ತಡೀತಕ್ಕಂಥ ಕೆಲಸವನ್ನು ರೈತ ಸಂಘ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ. ಮತ್ತು ಕಾಫಿ ಬೆಳೆಗಾರರ ಸಂಘದ ನಾಯಕರುಗಳಿಗೆ ಕೂಡ ಒತ್ತಾಯ ಮಾಡ್ತೀನಿ, ಬರೀ ಮನವಿ ಕೊಡೋದಲ್ಲ, ನೀವು ಈ ಕೆಲಸವನ್ನು ಮಾಡಬೇಕು. ರೈತ ಸಂಘ ಕೂಡಿ ಹೋರಾಟವನ್ನು ಪ್ರಾರಂಭ ಮಾಡಬೇಕು. ನಾವೆಲ್ಲರೂ ಕೂಡ ಬರ್ತೀವಿ ಆ ಹೋರಾಟಕ್ಕೆ. ಈ BJP NDA ಪಕ್ಷದ ಸರ್ಕಾರ ಈ ದೇಶದ ಮಾಜಿ ಪ್ರಧಾನಮಂತ್ರಿಗೆ ಭಾಳ ದೊಡ್ಡ ಟೋಪಿ ಹಾಕಿದ್ದಾರೆ ಅಂತಂದರೆ ಇನ್ನು ಯಾರಿಗೆ ಬಿಡ್ತಾರೆ ಸರ್? ದೇವೇಗೌಡರಿಗೆ ಕೊಟ್ಟಂಥ ಆಶ್ವಾಸನೆ ನಾವು ಇವತ್ತೇ ನಿಲ್ಲಿಸ್ಕೊಡ್ತೀವಿ, ಇದನ್ನು ಪ್ರಕ್ರಿಯೆಯಿಂದ ಹೊರಗಡೆ ಬರ್ತೀವಿ, ಬ್ಯಾಂಕ್ಗಳಿಗೆಲ್ಲ ಆದೇಶ ಕೊಡ್ತೀವಿ ಅಂತ ಹೇಳಿದ್ರು. ನೀವು ಪ್ರಜಾವಾಣಿ ಪೇಪರು ನೋಡ್ಬೇಕು, ನೀವು ದಿನನಿತ್ಯ 3-4 ಜನ ಕಾಫಿ ಬೆಳೆಗಾರರ ಆಸ್ತಿ ಹರಾಜಿದ್ದಾರೆ, ಆನ್ಲೈನ್ ಹರಾಜು. ಇದು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಅದು ಕಣತಿ ಬ್ಯಾಂಕರ್ ಏನು ಕ್ರಮ ತಗೊಳ್ತಾ ಇದ್ದಾರೆ, ಇದು ಮಾಡಿದ್ದಾರೆ. ಇದು ವಿಶೇಷವಾಗಿದೆ. ರೈತರ ಮಾನ ಮರ್ಯಾದೆನ ಹರಾಜಾಕಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ. ನಾನಿವತ್ತು ಈ ಸಂದರ್ಭದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರನ್ನ ಕೇಳ್ತಾ ಇದ್ದೀನಿ, ಈ ಡೋಂಗಿ ರಾಜಕಾರಣವನ್ನು ಬಿಡಬೇಕು. ಡೋಂಗಿ ರಾಜಕಾರಣ, ಸುಳ್ಳು ಹೇಳ್ತಕ್ಕಂಥದ್ದು, ಆಮೇಲೆ ಜನರಿಗೆ ಮೋಸ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಮುಂದೆ ಇದ್ದಾರೆ. 2ನೇ ಪ್ರಕ್ರಿಯೆಯಲ್ಲಿ ನಮ್ಮ ನಿರ್ಮಲಾ ಸೀತಾರಾಮನ್. ನಾನು BJP ಪಕ್ಷದವ್ರು ಇವತ್ತು ಕೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಭಾಳಷ್ಟು ಜನ ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರನ್ನ ಹಿಡಿದ ಕೆಲಸವನ್ನು ಬಿಡದ ಏನೋ ಒಂದು ಇದನ್ನು ಹೇಳ್ತಾರೆ. ಮೊನ್ನೆ ಯಾರು ಹೇಳ್ತಾ ಇದ್ರು, ಯಾವ ಕೆಲಸ ಹಿಡಿದ್ರು ಬಿಡೋದಿಲ್ಲ, ಅವರು ಮಾಡ್ತಾರೆ ಅಂತ. ಈಗೇನು ದನ ಕಾಯ್ತಾಯಿದ್ರಿ, ಭಾಳ ಕಠೋರವಾಗಿ ಮಾತಾಡ್ಬೇಕು. ಏನು ಮಾಡ್ತಾಯಿದ್ರಿ? ಪೇಪರ್ ನೋಡೋಲ್ವಾ? ಗೊತ್ತಿಲ್ವಾ ನಿಮಗೆ? ಈ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ, ಹರಾಜಾಗ್ತಾಯಿದೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿಲ್ವಾ?
ನಿಮ್ಮ ಪಕ್ಷದ ಮುಖಂಡರುಗಳು ನಿಮ್ಮ ಗಮನಕ್ಕೆ ತಂದಿಲ್ವಾ? ಕೂಡಲೇ ಈ ಹರಾಜನ್ನು ನಿಲ್ಲಿಸಬೇಕು. ನಿಲ್ಲಿಸ್ತಾ ಇದ್ದರೆ ಉಗ್ರವಾದಂಥ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ಅಂತ ಒಂದು ಎಚ್ಚರಿಕೆಯನ್ನು ಕಾಂಗ್ರೆಸ್ ಪಕ್ಷ ಕೊಡುತ್ತೆ. ಸುದ್ದಿಗೋಷ್ಠಿಯಲ್ಲಿ ಅನಂತ್, ನಂಜೇಶ್ ಬೆಣ್ಣೂರು, ನಟರಾಜ್, ಶ್ರೀನಿವಾಸ್, ಶರೀಫ್, ವಿಜಯ್ ಕುಮಾರ್ ಉಪಸ್ಥಿತರಿದ್ದರು.